ಪಾವಗಡದಲ್ಲಿ ಜನೌಷಧಿ ಕೇಂದ್ರಕ್ಕೆ ಬಿತ್ತು ಬೀಗ. ಹೊರಗಡೆ 300 ರೂಪಾಯಿ ಇಡಬೇಕಾಗುತ್ತೆ. ಆ ರೀತಿ ಆ ರೇಂಜಲ್ಲಿ ಇದೆ. ಬಹಳಷ್ಟು ಸಮಸ್ಯೆ ಅಂತೂ ಉದ್ಭವಿಸಿದೆ. ಬಡ ರೋಗಿಗಳ ಗೋಳು ಕೇಳೋರು ಯಾರು? ಜ್ವರ, ಕೆಮ್ಮು, ನೆಗಡೆ ಇಂಥ ಟ್ಯಾಬ್ಲೆಟ್ಸ್ ಎಲ್ಲನೂ ಹೊರಗಡೆನೂ ಸ್ವಲ್ಪ ಇದಕ್ಕೂ ಕಂಪೇರ್ ಮಾಡಿದ್ರೆ ಭಾಳ ಕಾಸ್ಟ್ಲಿ. ಹಾಗಾಗಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಓಪನ್ ಮಾಡಿದ್ರೆ ಉತ್ತಮ. ಬಡವರ ಆರೋಗ್ಯ ದೃಷ್ಟಿಯಿಂದಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಜನೌಷಧಿ ಕೇಂದ್ರಗಳಲ್ಲಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಬೇಕಾದ ಮೆಡಿಸಿನ್ಗಳನ್ನು ನೀಡುತ್ತಾ ಬಂದಿದ್ದು, ಇದರಿಂದ ಸಾಕಷ್ಟು ಬಡವರಿಗೆ ತುಂಬಾ ಉಪಯೋಗವಾಗಿದೆ. ಆದರೆ ಕಳೆದ 2-3 ತಿಂಗಳ ಹಿಂದೆ ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇದ್ದ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಲಾಗಿತ್ತು. ಇದೀಗ ತಾಲೂಕು ಮಟ್ಟದಲ್ಲಿ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿದ್ದು ಬಡವರು ಪರದಾಡುವಂತಾಗಿದೆ. ಹೌದು, ಪಾವಗಡ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿತ್ತು. ಈ ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಮಂದಿ ಬಡವರು ಬಿಪಿ, ಶುಗರ್ ಸೇರಿ ಅನೇಕ ಕಾಯಿಲೆಗಳಿಗೆ ಔಷಧಿಗಳನ್ನ ಕೊಂಡೊಯ್ಯುತ್ತಿದ್ರು. ಆದ್ರೆ 2-3 ತಿಂಗಳಿನಿಂದಲೂ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಕ್ಕೆ ಬೀಗ ಹಾಕಲಾಗಿದ್ದು, ಇದರಿಂದ ಎಲ್ಲಿ ಜನೌಷಧಿಗಳನ್ನ ಕೊಂಡುಕೊಳ್ಳುವುದು ಎಂದು ಅಲಿಯುತ್ತಿದ್ದಾರೆ. ಬಡ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗಿತ್ತು ಈ ಶಾಪಿಂದ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಭಾಳಷ್ಟು ಜನ BP ಮತ್ತು ಶುಗರ್ ಮಾತ್ರೆ ತಗೊಂಡು ಹೋಗ್ತಾಯಿದ್ರು. ನನಗಂತೂ 3 ವರ್ಷದಿಂದ BP, ಶುಗರ್ ಮಾತ್ರೆ ಭಾಳಷ್ಟು ಇಲ್ಲೇ ಅನುಕೂಲ ಆಗಿತ್ತು, ಚೆನ್ನಾಗಿ ಹಿಡಿಸಿತ್ತು. ಈಗ ಬೇರೆ ಶಾಪಲ್ಲಿ ಹಿಡ್ಕೊಂಡು ತಗೊಂಡು ಹೋಗ್ತಾಯಿದ್ರೆ ಭಾಳ ತೊಂದರೆ ಆಗ್ತಾಯಿದೆ. ಏನು ಡಿಫ್ರೆನ್ಸ್ ಸರ್ ಅದಕ್ಕೂ ಇದಕ್ಕೂ? ಕಾಸ್ಟಲ್ಲಿ ಭಾಳ ಕಾಸ್ಟ್ಲಿ ಇದೆ. ಓಕೆ, ಅಲ್ಲಿಗೂ ಇಲ್ಲಿಗೂ ಭಾಳಷ್ಟು ರೇಟು ಜಾಸ್ತಿ ಆಗಿದೆ. ಇವ್ರಿಗೆಲ್ಲರಿಗೂ ಬಡವ್ರಿಗೆ ಭಾಳಷ್ಟು ಅನುಕೂಲ ಆಗ್ತಾಯಿತ್ತು. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಮತ್ತೆ ಓಪನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ. 1:3 ರೇಷದಲ್ಲಿ ಜಾಸ್ತಿ ಇರುತ್ತೆ ಸರ್. ಓಕೆ. ಇಲ್ಲಿ 100 ರೂಪಾಯಿ ಇದ್ದರೆ ಹೊರಗಡೆ 300 ರೂಪಾಯಿ ಇಡಬೇಕಾಗುತ್ತೆ. ಆ ರೀತಿ ಆ ರೇಂಜಲ್ಲಿದೆ. ಭಾಳಷ್ಟು ಸಮಸ್ಯೆ ಅಂತೂ ಉದ್ಭವಿಸಿದೆ. ಅಷ್ಟೇ ಅಲ್ಲ, ಬೇರೆ ಟ್ಯಾಬ್ಲೆಟ್ಸು ಸಹಿತ ಭಾಳ ಚೆನ್ನಾಗಿ ಹಿಡಿಸಿದ್ರು. ಜ್ವರ, ಕೆಮ್ಮು, ನೆಗಡೆ ಇಂಥ ಟ್ಯಾಬ್ಲೆಟ್ಸ್ ಎಲ್ಲನೂ ಹೊರಗಡೆನೂ ಸ್ವಲ್ಪ ಇದಕ್ಕೂ ಕಂಪೇರ್ ಮಾಡಿದ್ರೆ ಭಾಳ ಕಾಸ್ಟ್ಲಿ. ಹಾಗಾಗಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಓಪನ್ ಮಾಡಿದ್ರೆ ಉತ್ತಮ. ಪ್ರಾರಂಭದಿಂದಲೂ ಜನೌಷಧಿ ಕೇಂದ್ರಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸುತ್ತಾ ಬಂದಿದ್ದು, ಕಳೆದ ಕೆಲವು ತಿಂಗಳ ಹಿಂದೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿದ್ದು, ಇದೀಗ ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳಿಗೆ ಬೀಗ ಬೀಳುತ್ತಿದ್ದು, ಬಡ ರೋಗಿಗಳು ಹೆಚ್ಚು ದುಡ್ಡು ಕೊಟ್ಟು ಔಷಧಿ ಕೊಂಡುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ತಕ್ಷಣ ಬಡವರಿಗೆ ಅನುಕೂಲವಾಗುವಂತಹ ಔಷಧಿ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.